ಇದು ಕೊಡಗಿನ ಕುಗ್ರಾಮವೊಂದರ ಜನರ ಸ್ಥಿತಿ. ಬೋರ್ಗರೆದು ಹರಿವ ಹೊಳೆಯ ಮೇಲೆಯೇ ಸರ್ಕಸ್ ಮಾಡ್ತಾ ದಾಟಬೇಕಾದ ಅನಿವಾರ್ಯತೆ. ಅಕಸ್ಮಾತ್ ಕಾಲು ಜಾರಿ ಬಿದ್ರೆ ಪ್ರಾಣ ಉಳಿಯೋದಿರ್ಲಿ, ದೇಹವೂ ಸಿಗೋದು ಡೌಟು. ಜೀವ ಕೈಯಲ್ಲಿ ಹಿಡಿದು ಕಾಲು ಸಂಕದ ಮೇಲೆ ಮಹಿಳೆಯರು ವೃದ್ಧರು ನಡೆಯೋದನ್ನ ನೋಡಿದ್ರೆ ಒಮ್ಮೆ ಎದೆ ಜಲ್ಲೆನ್ಸತ್ತೆ. ಮಡಿಕೇರಿ ತಾಲೂಕಿನ ಸಂಪಾಜೆ ಹೋಬಳಿ ಚೆಂಬು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅತ್ಯಾಡಿ ಗ್ರಾಮಕ್ಕೆ ಸರಿಯಾದ ಸಂಪರ್ಕ ವ್ಯವಸ್ಥೆಯೇ ಇಲ್ಲ. ಮಳೆಗಾಲ ಬಂತಂದ್ರೆ ಜನರ ಬದುಕು ನರಕಯಾತನೆಯಾಗ್ಬಿಡುತ್ತೆ. ಕೊಡಗಲ್ಲಿ ಉತ್ತಮ ಮಳೆಯಾಗ್ತಾ ಇರುವ ಹಿನ್ನೆಲೆ ಅತ್ಯಾಡಿ ಹೊಳೆ ಕೂಡ ಬೋರ್ಗರೆದು ತುಂಬಿ ಹರಿತಾ ಇದೆ. 10 ಅಡಿಯಷ್ಟು ಎತ್ತರಕ್ಕೆ ನೀರು ನುಗ್ತಾ ಇದೆ. ಗ್ರಾಮಕ್ಕೆ ಓಡಾಡೋದಕ್ಕಿರೋದು ಇದೊಂದೇ ದಾರಿ. ಮಹಿಳೆಯರು, ಮಕ್ಕಳು, ವೃದ್ಧರೆನ್ನದೆ ಎಲ್ಲರೂ ಜೀವದ ಹಂಗು ತೊರೆದು ಕಾಲು ಸಂಕದ ಮೇಲೆ ನದಿ ದಾಟುವ ಅನಿವಾರ್ಯತೆ ಇದೆ. ತಲತಲಾಂತರ ವರ್ಷಗಳಿಂದ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿರುವ ಈ ಗ್ರಾಮಕ್ಕೆ ಸೇತುವೆ ನಿರ್ಮಿಸುವಂತೆ ಗ್ರಾಮಸ್ಥರು ಅಂಗಲಾಚ್ತಾ ಇದ್ರೂ ಜನಪ್ರತಿನಿಧಿಗಳು, ಅಧಿಕಾರಿಗಳು ಯಾರೂ ಕೇರ್ ಮಾಡ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.